ಸರ್ ನಮ್ಮಲ್ಲಿ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ, ಒಂದು ನಾಟಿ ಕೋಳಿ ಬಿರಿಯಾನಿ ತಗೊಂಡ್ರೆ ಒಂದು ನಾಟಿ ಕೋಳಿ ಬಿರಿಯಾನಿ ಫ್ರೀ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಮನೆ ರುಚಿ ಇರುವಂತ ಹಳ್ಳಿ ಸವಿ ಹೋಟೆಲ್ನ ಪರಿಚಯ ಮಾಡ್ತಿದ್ದೀವಿ. ಈ ಹೋಟೆಲ್ ಜನಪ್ರಿಯವಾಗಿರೋದೇ ಇಲ್ಲಿ ಸಿಗೋ ಖಡಕ್ ನಾಟಿ ಬಿರಿಯಾನಿ ಮತ್ತು ಇವ್ರು ಮಾಡುವಂತ ಅಡುಗೆಯನ್ನ ಸೌದೆ ಒಲೆಯಿಂದ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಊಟ ಮಾಡಬೇಕು ಅಂದ್ರೆ ಚೆನ್ನಾಗಿರೋ ಜಾಗನ ಹುಡುಕ್ಬೇಕಾಗತ್ತೆ. ನಮಗೆ ತೃಪ್ತಿ ಆಗ್ಬೇಕಂದ್ರೆ ಆ ಹೋಟೆಲ್ನ ಅಡಿಗೆ ಮತ್ತು ಅವ್ರು ಹಾಕುವಂತ ಪದಾರ್ಥಗಳು ಕೂಡ ಮುಖ್ಯವಾಗುತ್ತೆ. ವೀಕ್ಷಕರೇ, ಬನ್ನಿ ಈ ಹೋಟೆಲ್ ವಿಶಿಷ್ಟತೆ ಏನು ತಿಳಿಯೋಣ. ಸರ್, ಈ ತರ ಬೋಟಿ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಸರ್. ಯಾಕೆಂದ್ರೆ ಮೊಳಕೆ ಕಟ್ಟಿರೋ ಕಾಳು ಹಾಕಿ ಬೋಟಿ ಮಾಡಿರೋದು. ಈ ಬೋಟಿ ತಿಂತಾದ್ರೆ ನೀವು ಮೊಟ್ಟೆ ಒಳಗಿರೋ ಬೋಟಿ ಎಲ್ಲ ಖುಷಿ ಪಡ್ಬೇಕು ಸರ್. ಅಷ್ಟೊಂದು ಸಾಕಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಸರ್. ನಮ್ಮ ಹೋಟೆಲ್ ಬಿರಿಯಾನಿ ಮಾತ್ರ ಫ್ರೀ ಅಲ್ಲ ಸರ್, ಬರ್ತ್ಡೇ ಮಾತ್ರ ಜಾಗನೂ ಕೂಡ ಫ್ರೀನೇ ಇದೆ. ಎಲ್ಲ ರೆಡಿ ಇರುತ್ತೆ, ಬರ್ಬೋದು. ನೀವು ಕೇಕ್ ತಗೊಂಡು ಕಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ₹1 ನಯ ಅಭ್ಯಾಸ ಕಾಸಿಸ್ಕೊಳ್ಳಲ್ಲ. ಊಟಕ್ಕೆ ಮಾತ್ರ ಬಂದ್ರೆ ಊಟಕ್ಕೆ ಮಾತ್ರ ಕಾಸು ಸರ್. ಎಲ್ಲ ಊಟ ಆದ್ಮೇಲೆ ರಸಂ ಕುಡಿತಾರೆ. ನಮ್ಮ ಹೋಟ್ಲಿಗೆ ಬಂದ್ರೆ ಈ ಚರ್ಬಿ ಸಾಂಬಾರ್ ಕುಡಿತಾರೆ ಸರ್. ಅಷ್ಟೊಂದು ಟೇಸ್ಟ್ ಇದು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ನಾಗರೂರು ಬೆಳ್ಳಿ ಸಿವಿ ಹರೀಶ್ ಮಾತಾಡ್ತಾ ಇರೋದು. ನಮ್ಮ ಹೋಟೆಲ್ ಸ್ಪೆಷಲ್ ಅಂತಂದ್ರೆ ಸೌದೆ ಒಲೆ ಊಟ. ಸೌದೆ ಒಲೆ ಅಂತಂದ್ರೆ ನಾರ್ಮಲ್ ಆಗಿ ಸೌದೆ ಒಲೆ ಅಂತ ಹೇಳ್ತಾರೆ, ಒಳಗಡೆ ಬಂದು ಗ್ಯಾಸ್ ಅಡುಗೆ ಮಾಡ್ಕೊಡ್ತಾರೆ. ಆ ಥರ ಮಾಡಲ್ಲ. ಕಸ್ಟಮರ್ ಕಾಣೋ ಥರನೇ ಸೌದೆ ಒಲೆ ಅಡುಗೆ ಮಾಡ್ತೀವಿ. ಸೊ ನೀವು ಕಣ್ಣು ಮುಂದೆನೇ ಮಟನ್ ಕಟ್ ಮಾಡ್ತೀವಿ, ಅದನ್ನು ನೋಡ್ಬೋದು. ನೀವು ಕಣ್ಣು ಮುಂದೆನೇ ಅಡುಗೆ ಮಾಡ್ತೀವಿ, ಅದನ್ನು ನೋಡ್ಬೋದು. ಅದನ್ನ ನೋಡ್ಕೊಬೇಕಾದ್ರೆ ಒಳಗಡೆ ಹೋಗಿ ಕೂತ್ಕೊಂಡು ಊಟ ಮಾಡ್ಬೋದು. ಮಟನ್ ಬಿರಿಯಾನಿ ಏನು ಮಾಡ್ತೀವಿ ಗೊತ್ತಾ? ಮಟನ್ ಬಿರಿಯಾನಿ ಲೈವ್ ಆಗಿ ಹೋಟ್ಲ್ ಮುಂದೆ ಮಟನ್ ಕಟ್ ಮಾಡಿ ನಿಮ್ಮ ಕಣ್ಣು ಮುಂದೆನೇ ಮಟನ್ ಬೇಯಿಸ್ತೀವಿ. ನೋಡ್ತಾ ಇರ್ಬೋದು. ನಿಮಗೆ ರೋಡ್ ಎದುರುಗಡೆನೆ ಬಿರಿಯಾನಿ ಮಾಡ್ತೀವಿ, ಅದು ಕೂಡ ನೋಡ್ಕೊಂಡು ನೀವು ಒಳಗಡೆ ಊಟ ಮಾಡ್ತಾರೆ. ನಮ್ಮ ಬಿರಿಯಾನಿ ತಿಂತಾರೆ, ಘಮ ಘಮ ತಿಂತಾರೆ. ನಾಲ್ಗೆಲ್ಲಿ ರುಚಿ ಇರಬೇಕು. ಹೆಂಗಿರುತ್ತೆ ಗೊತ್ತಾ? ಅದು ನೋಡ್ಬೇಕು ಅಂದ್ರೆ ನೀವು ನಮ್ಮ ಹಳ್ಳಿ ಸೈಡ್ ಹೋಟ್ಲಿಗೆ ಬರಬೇಕು, ತಿನ್ಬೇಕು, ಆನಂದಿಸ್ಬೇಕು. ಸರ್, ನಮ್ಮ ಹೋಟ್ಲಲ್ಲಿ ಚಿಕನ್ ಉರ್ಬಾಡ ಅಂತೀವಿ. ಇದರಲ್ಲಿ ಬೆಳ್ಳುಳ್ಳಿ ಮತ್ತೆ ಪೆಪ್ಪರ್ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ತಿಂತಾದ್ರೆ ಗಂಟಲ್ಲಿ ಖಾರ. ಸರ್, ಚಿಕನ್ ಬಿರಿಯಾನಿ ಘಮ ಘಮ ಚಿಕನ್ ಬಿರಿಯಾನಿ ರೆಡಿ ಆಯ್ತದೆ ಸರ್. ಬರೀ ಚಿಕನ್ ಬಿರಿಯಾನಿ ಅಲ್ಲ, ನಮ್ಮಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ, ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಬೆಳ್ಳುಳ್ಳಿ ಕಬಾಬ್ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ, ಕರ್ಬೇವ್ ಚಿಕನ್ ಸಿಗುತ್ತೆ. ಕರ್ಬೇವ್ ಚಿಕನ್ ಎಷ್ಟು ಫೇಮಸ್ ಅಂದ್ರೆ ನಮ್ಮ ಹೋಟೆಲ್ ಬಂದವರೆಲ್ಲ ಕರ್ಬೇವ್ ಆ ತರ ಕರ್ಬೇವ್ ಚಿಕನ್ ತಿನ್ಕೊಂಡೇ ಹೋಗಲ್ಲ ಹೋಟ್ಲಿಗೆ ಬಂದು. ಅದ್ರ ಜೊತೆಗೆ ಹಳ್ಳಿ ಚಿಕನ್ ಅಂತ ಮಾಡ್ತೀವಿ, ಇದಿ ಬೆಳೆ ಹಾಕಿ. ಅದು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಅದ್ರ ಮುದ್ದೆ, ಚಪಾತಿ, ಪರೋಟ. ಸರ್, ಎಲ್ಲಾ ಕಡೆ ಊಟ ಆದ್ಮೇಲೆ ರಸಂ ಕುಡಿತಾರೆ. ನಮ್ಮ ಹೋಟೆಲ್ ಈ ತರ ಚರ್ಬಿ ಸಾಂಬಾರ್ ಕುಡಿತಾರೆ. ಚರ್ಬಿ ಹೆಂಗೈತೆ ಗೊತ್ತಾ ಸರ್? ಬೆಣ್ಣೆ ಇದ್ದಂಗೈತೆ ನೋಡಿ ಸರ್. ಸರ್, ನಮ್ಮಲ್ಲಿ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ, ಒಂದು ನಾಟಿ ಕೋಳಿ ಬಿರಿಯಾನಿ ತಗೊಂಡ್ರೆ ಒಂದು ನಾಟಿ ಕೋಳಿ ಬಿರಿಯಾನಿ ಫ್ರೀ. ಈ ತರ ಬಿರಿಯಾನಿನ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕೊಟ್ಟಿಲ್ಲ. ನಮ್ಮದೇ ಪ್ರಪ್ರಥಮವಾಗಿ 3 ವರ್ಷದಿಂದ ಒಂದು ತಗೊಂಡ್ರೆ ಒಂದು ಫ್ರೀ ಬಿರಿಯಾನಿ ಕೊಡ್ತಾ ಇದೀವಿ. ಮುಂದಕ್ಕೂ ಕೊಡ್ತೀವಿ. ಬನ್ನಿ, ಒಂದು ತಿಂತಾರೆ, ತಿನ್ಬೇಕು. ಆ ತರ ಫೀಲ್ ಇರುತ್ತೆ, ರುಚಿಕರವಾಗಿರ್ತದೆ. ಬನ್ನಿ, ಒಂದು ಸ್ವಲ್ಪ ಟೇಸ್ಟ್ ನೋಡಿ ಸರ್. ಸರ್, ಇಲ್ಲಿ ನಿಮ್ಗೆ ಯಾವ ಊಟ ಇಷ್ಟ ಆಯ್ತು ಸರ್? ಬಿರಿಯಾನಿ ಇಷ್ಟ ಆಯ್ತಾ? ಬರ್ಬೋದಾ ಜನರು? ಬರ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.